ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಸ್ಕಾಲರ್ಶಿಪ್ ಸ್ಕೀಮನ್ನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಎಜುಕೇಷನ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರೋದಿಲ್ಲ, ಆಮೇಲೆ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿಗೆ ಗೌರ್ಮೆಂಟ್ ಸ್ಕೀಮ್ಗಳು ಕೂಡ ಇದ್ದಾವೆ, ಅದರ ಜೊತೆಗೆ ಒಂದಷ್ಟು ಪ್ರೈವೇಟ್ ಸ್ಕೀಮ್ಗಳು ಕೂಡ ಇದ್ದಾವೆ. ಸೊ ಅದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಹಾಗಾಗಿ ಇದು ಒಂದು ಒಳ್ಳೆಯ ರಿಲಯಬಲ್ ಸ್ಕಾಲರ್ಶಿಪ್ ಸ್ಕೀಮ್. ನಾನು ಕೂಡ ಇದನ್ನು ನಮ್ಮ ನೈಬರ್ ಒಂದು ಸ್ಟೂಡೆಂಟಿಗೆ ಅಪ್ಲೈ ಮಾಡಿಕೊಟ್ಟಿದ್ದೆ. ಸೊ ಅವರಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಇದನ್ನು ನಾನು ನೋಡಿದ ಮಟ್ಟಿಗೆ ಒಂದು ಒಳ್ಳೆ ರಿಲಯಬಲ್ ಸೋರ್ಸ್. ಆಮೇಲೆ ಇದು NGO ಇರೋದ್ರಿಂದ ತುಂಬ ಕೆಲಸಗಳನ್ನು ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, JM ಸೇತಿಯ ಚಾರಿಟೇಬಲ್ ಟ್ರಸ್ಟ್ ಅಂತ, ಇದು ಕೋಲ್ಕತ್ತಾ ಬೇಸ್ಡ್ ಟ್ರಸ್ಟು. ಸೊ ಇಲ್ಲಿ ನಿಮಗೆ 8ನೇ ತರಗತಿಯಿಂದ 9ನೇ ತರಗತಿಯಿಂದ ಹೈಯರ್ ಎಜುಕೇಷನ್ವರೆಗೂ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಒಂದಿಷ್ಟು ಕ್ರೈಟೇರಿಯಾನ ಅವ್ರು ಹಾಕ್ಕೊಂಡಿದ್ದಾರೆ, ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಅವರು ಸ್ಕ್ರೂಟಿನಿ ಮಾಡ್ತಾರೆ. ಅದಾದಮೇಲೆ ನಿಮ್ಗೇನಾದರೂ ನೀವು ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮದು ಯಾವ ಕೋರ್ಸ್ ಇದೆಯಲ್ಲ ಆ ಕೋರ್ಸ್ ಸಂಪೂರ್ಣವಾಗಿ ಮುಗಿಯುವವರೆಗೂ ಅವರು ನಿಮಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಸ್ಕಾಲರ್ಶಿಪ್ ಸ್ಕೀಮ್ ಅಂದರೆ ಏನು, ಯಾವ ಥರ ಎಲಿಜಿಬಿಲಿಟಿ ಇದೆ, ಆಮೇಲೆ ಯಾವ ಥರ ಅಪ್ಲೈ ಮಾಡಬೇಕು, ಆನ್ಲೈನ್ ಕೂಡ ಅವರು ಅವಕಾಶ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು, ಮತ್ತು ಆಫ್ಲೈನ್ ಮುಖಾಂತರನೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು 31 ಜುಲೈ 2026ವರೆಗೂ ವ್ಯಾಲಿಡ್ ಇದೆ. ಆಮೇಲೆ ಇದು 2026 ಇದೇ ಡೇಟ್ನ ತಗೋಬೇಡಿ. ಈ ಟ್ರಸ್ಟ್ ಅವರು ಏಪ್ರಿಲ್ ಇಂದ ಜುಲೈವರೆಗೂ ಎವ್ರಿ ಇಯರ್ ಅಪ್ಲಿಕೇಶನನ್ನು ತಗೊಳ್ತಾರೆ. ಓಕೆ, ಹಾಗಾಗಿ ಈ ಸ್ಕಾಲರ್ಶಿಪ್ ಸ್ಕೀಮ್ ಅನ್ನೋದು ಎವರ್ ಗ್ರೀನ್, ಅಂದರೆ ಪ್ರತಿ ವರ್ಷನೂ ಈ ಪೀರಿಯಡಲ್ಲಿ ಅವರು ಅಪ್ಲಿಕೇಶನ್ನ ರಿಸೀವ್ ಮಾಡುತ್ತಾರೆ. ನೀವು ಈ ವಿಡಿಯೋನ ಯಾರು ಬೇಕಾದರೂ ಶೇರ್ ಮಾಡಿ, ಸೊ ದಟ್ ಅವರಿಗೆ ಪ್ರತಿ ವರ್ಷ ಆ ಪೀರಿಯಡಲ್ಲಿ ಅಪ್ಲಿಕೇಶನನ್ನು ಹಾಕಿ ತಾವು ಕೂಡ ಸ್ಕಾಲರ್ಶಿಪ್ ಸ್ಕೀಮನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸಾಧ್ಯವಾಗಿ ರೈಟ್. ಸೊ ಹಾಗಾಗಿ ಮೊದಲಿಗೆ ನಾವು ನೋಡೋಣ ಈ ಸ್ಕಾಲರ್ಶಿಪ್ ಸ್ಕೀಮು ಏನೇನು ಉದ್ದೇಶ ಇದೆ, ಜೊತೆಗೆ ಯಾವ್ಯಾವ ಕ್ರೈಟೇರಿಯಾ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಇವರು 1997 ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾನು ಆಲ್ರೆಡಿ ಹೇಳಿದೆ 9th ಸ್ಟ್ಯಾಂಡರ್ಡಿಂದನೇ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, 9th ಸ್ಟ್ಯಾಂಡರ್ಡಿಂದ ನಿಮಗೆ ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವರು ಕೆಟಗರಿ ಮಾಡಿದ್ದಾರೆ. 9 to 10th ಕ್ಲಾಸಲ್ಲಿ ಓದ್ತಾ ಇರೋರಾಗಿದ್ದರೆ ನೀವು ಕೆಟಗರಿನ ಸೆಲೆಕ್ಟ್ ಮಾಡಬೇಕು. ಅದನ್ನು ನಾನು ನಿಮಗೆ ಹೇಳ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದಂತ ನಾನು ನಿಮ್ಗೆ ತೋರಿಸ್ತೀನಲ್ಲ, ಆವಾಗ ನಿಮಗೆ ಹೇಳ್ತೀನಲ್ಲ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ. ಕೆಟಗರಿ B ಅಂತ, ಇದರಲ್ಲಿ 11th and 12th ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಇರೋದ್ರಲ್ಲ ಅವರು. ಕೆಟಗರಿ C ಗ್ರಾಜುಯೇಷನ್ ಮಾಡ್ಕೊಳ್ತಿರೋರು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿ D ಅನ್ನೋದರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಏನಿದ್ದಾರೆ, MSc, MCom, MA, ಸೊ ಈ ಥರ ಕೋರ್ಸ್ಗಳನ್ನು. ಕೆಟಗರಿ P ಅಂತ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ನೀವೇನಾದರೂ ಮಾಡ್ತಾ ಇದ್ದರೆ, ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್, ಈ ಥರ ಕೋರ್ಸ್ಗಳನ್ನು ಏನಾದ್ರು ಮಾಡ್ತಾ ಇದ್ದರೆ ನೀವು ಈ ಕೆಟಗರಿನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಶಾಲ್ ಬಿ ಗ್ರಾಂಟೆಡ್ ಟು ಬೇಸಿಸ್ ಆಫ್ ಮೆರಿಟನ್ನು ನೋಡ್ತಾರೋರು ನಿಮ್ಮ ಮಾರ್ಕ್ಸ್ ಕಾರ್ಡು, ರಿಸರ್ವೇಷನ್ ಫ್ಯಾಕ್ಟರ್ ಏನಿದೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದೀರಾ ಅಥವಾ ತುಂಬ ವೀಕರ್ ಸೆಕ್ಷನಿಂದ ಇದ್ದೀರಾ, ಅದೆಲ್ಲ ಒಂದಿಷ್ಟು ಕ್ರೈಟೇರಿಯಾ ಇದೆ. ಅದನ್ನು ನೋಡಿಕೊಂಡು ಅವರು ಆಯಾ ಕೆಟಗರಿಗಳಿಗೆ ಒಂದಿಷ್ಟು ಸೀಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಾ ಹೋಗ್ತಾರೆ. ಸೊ ಅದಾದಮೇಲೆ ನೋಡಿ, ಇಲ್ಲಿ ಕೆಟಗರಿ A ಆಗಿದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ 9th ಮತ್ತು 10th ಸ್ಟ್ಯಾಂಡರ್ಡ್ ಆಗಿದ್ದರೆ ನೀವು 400 per month ಅಂತ ಕೊಡ್ತಾರೆ. ಇದು ಪ್ರತಿ ತಿಂಗಳು ಬರೋದಿಲ್ಲ, ಅವರು ಎವ್ರಿ 6 months ಆ್ಯಂಡ್ ಎವ್ರಿ ಇಯರ್ ಅವರು ಲಮ್ಸಮ್ ಅಮೌಂಟನ್ನು ನಿಮಗೆ ಚೆಕ್ ಮುಖಾಂತರ ಕಳಿಸ್ಕೊಡ್ತಾರೆ. ಕೆಲವು ಸಾರಿ ಅವರು ಇತ್ತೀಚೆಗೆ ಮುಂಚೆ ಚೆಕ್ ಮುಖಾಂತರ ಕಳಿಸ್ತಾ ಇದ್ರು, ಇವಾಗ ಅವರು ಡೈರೆಕ್ಟ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ಲಿ ಕೆಟಗರಿ Bಗೆ ನೋಡಿ, ಕೆಟಗರಿ Cಗೆ 600, ಕೆಟಗರಿ Dಗೆ 700. ಸೊ ನೀವು ಓದ್ತಾ ಇರೋದು ಕಾಲೇಜಾ ಅಥವಾ ಸ್ಕೂಲಾ, ಅದರ ಆಧಾರದ ಮೇಲೆ ಈ ಸ್ಕಾಲರ್ಶಿಪ್ ಫೈನಾನ್ಷಿಯಲ್ ಸಪೋರ್ಟ್ ಏನಿದೆ ಅದು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಟ್ ಶುಡ್ ಬಿ ಯೂಸ್ಡ್ ಬೈ ಸ್ಟೂಡೆಂಟ್ಸ್ ಆನ್ ಹಿಮ್ಸೆಲ್ಫ್ ಆ್ಯಂಡ್ ಆನ್ ಹಿಸ್ ಸ್ಟಡೀಸ್ ಓನ್ಲಿ ಅಂತ. ಸೊ ಇವರು ಏನು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದು ಸ್ಟಡಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಅವರು ರೆಗ್ಯುಲರ್ ಆಗಿ ಅದು ಬೋನಫೈಡ್ ಸರ್ಟಿಫಿಕೇಟ್ ಅಂತ ನಿಮ್ಮ ಸ್ಕೂಲಿಂದ, ಕಾಲೇಜಿಂದ ತಗೊಳ್ತಾರೆ ಅವರು. ಸೊ ಇದು ಯಾಕೆ ಅಂತಂದರೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಮಿನಿಮಮ್ ಕ್ವಾಲಿಫಿಕೇಷನ್ ಹೇಳಿದ್ನೆಲ್ಲ, ಕೆಟಗರಿ Aಗೆ 8th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, ಜೊತೆ ಕೆಟಗರಿ B 10th ಆಯ್ತಲ್ವಾ. ಸೊ ಪ್ರೀವಿಯಸ್ ಇಯರ್ದು ಏನಿದೆ ಅದರಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದಿರಬೇಕು, ಜೊತೆಗೆ ಮೆರಿಟ್ ಆಧಾರದ ಮೇಲೆ ಅಂತ ಆಲ್ರೆಡಿ ಅವ್ರು ಹೇಳಿದ್ರಲ್ಲ, ಸೊ ಆ ಆಧಾರದ ಮೇಲೆ ನಿಮಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಅವರು ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಕೆಟಗರಿ Aಗೆ 75% ಇರಬೇಕು. ನೋಡಿ, ಕೆಟಗರಿ Dಗೆ ಮತ್ತು Pಗೆ 60% ಆಧಾರದ ಮೇಲೆ ಅವರು ಆಯ್ಕೆ ಮಾಡ್ತಿದ್ದಾರೆ ಅಂತ. ಒಂದು ಬೇಸಿಕ್ ಕ್ರೈಟೇರಿಯಾ ಅವ್ರು ಇಟ್ಕೋಬೇಕಲ್ಲ, ಯಾವ ಕ್ಯಾಂಡಿಡೇಟ್ಸ್ಗಳಿಗೆ ನಾವು ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಅದನ್ನು ಅವರು ಇಲ್ಲಿ ಹೇಳಿದ್ದಾರೆ. ಇದನ್ನೊಂದ್ಸರಿ ನೋಡ್ಕೊಳ್ಳಿ. ಇದು ಅವೈಲೇಬಲ್ ಇದೆ ಈ ಲಿಂಕಲ್ಲಿ, ನೀವು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಓದ್ಕೊಳ್ಳಿ. ಅದಾದಮೇಲೆ ನಿಮಗೆ ತುಂಬ ಇಂಪಾರ್ಟೆಂಟ್ ಹೇಳೋದಾದರೆ,
ನೋಡಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇತ್ತು ಅಂತಂದರೆ ಅವ್ರದ್ದು ಪರ್ ಇಯರ್ ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 1,20,000 ಈ ಆ್ಯನ್ಯುವಲ್ ಇನ್ಕಮ್, ಫ್ಯಾಮಿಲಿ ಇನ್ಕಮ್ ಇರಬಾರ್ದು. ಅದಕ್ಕೆ ನಮ್ಮ ಸ್ಟೇಟಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರಲ್ವ, ಸೊ ಅದನ್ನು ನೀವು ಅಟ್ಯಾಚ್ ಮಾಡಿ ಕೊಟ್ಟರೆ ಸಾಕು, ನೀವು ಎಲಿಜಿಬಿಲಿಟಿನ ಪ್ರೂವ್ ಮಾಡ್ಕೋಬೋದು. ಜೊತೆಗೆ ಇದು ನೋಡಿ ಕಂಟಿನ್ಯೂಟಿ ಆಗುತ್ತೆ, ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಅವರು ನಿಮ್ಮ ಫೈನಾನ್ಷಿಯಲ್ ಸಪೋರ್ಟನ್ನು ಕಂಟಿನ್ಯೂ ಮಾಡ್ತಾರೆ ಅಂತ. ಸೊ ಲಾಸ್ಟ್ ಡೇಟ್ ಬಂದು 31st July ಎವ್ರಿ ಇಯರ್. 31st July 2026ಗೆ ಲಾಸ್ಟ್ ಡೇಟ್ ಇದೆ. ನಾನು ಆಲ್ರೆಡಿ ಹೇಳಿದೆ, ಎವ್ರಿ ಇಯರ್ ಏಪ್ರಿಲ್ ಟು ಜುಲೈ 31st ಅವರು ಅಪ್ಲಿಕೇಶನ್ನ ಕರೀತಾರೆ ಮತ್ತು ನೀವು ಕೂಡ ಅಪ್ಲೈ ಮಾಡ್ಬೋದು. ರೈಟ್. ಸೊ ಇದಿಷ್ಟು ಒಂದಿಷ್ಟು ಬೇಸಿಕ್ ಮಾಹಿತಿ ನಿಮಗೆ. ಇಲ್ಲಿ ನೋಡಿ, ಇದು ಆಫ್ಲೈನ್ ನೀವು ಅಪ್ಲೈ ಮಾಡೋದಕ್ಕೆ ಒಂದು ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟನ್ನು ಕೊಟ್ಟಿದ್ದಾನೆ, ಇಲ್ಲೊಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾನೆ. ಸೊ ರೈಟ್ ಮಾರ್ಕ್ ಹಾಕಿ ಅದಾದಮೇಲೆ ನೀವು ಕಂಪ್ಲೀಟ್ ಆಗಿರುವಂಥ ಅಪ್ಲಿಕೇಶನ್ ಫಾರ್ಮನ್ನು ಈ ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕಾಗುತ್ತೆ. JMC ಚಾರಿಟೇಬಲ್ ಟ್ರಸ್ಟ್ ನೋಡಿ, ಹೆಡ್ ಆಫೀಸ್ ಕೋಲ್ಕತ್ತಾ ಬೇಸ್ಡ್ ಟ್ರಸ್ಟ್ ಇದು. ಸೊ ಇಲ್ಲಿಗೆ ನೀವು ಕಳಿಸ್ಕೊಡ್ಬೇಕು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಕ್ವೆರೀಸ್ ಇದ್ದರೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಜೊತೆಗೆ ಮೇಲ್ ಕೂಡ ಅವರಿಗೆ ಮಾಡ್ಬೋದು ನೀವು. ಆಲ್ ರೈಟ್. ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸನ್ನು ನೀವು ಫಿಲ್ಅಪ್ ಮಾಡಿಕೊಡಿ. ನಾನು ಆನ್ಲೈನ್ ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಡೆಮೋ ಕೊಡ್ತೀನಿ. ಜಸ್ಟ್ ಐ ಆಮ್ ಟೆಲ್ಲಿಂಗ್ ಯು ಆಫ್ಲೈನ್ ಹೇಗಿರುತ್ತೆ ಪ್ರೋಸೆಸ್ ಅಂತ. ಸೊ ಇದನ್ನೆಲ್ಲ ಫಿಲ್ಅಪ್ ಮಾಡಿಕೊಂಡು ಇಲ್ಲಿ ನೋಡಿ, ಡಿಕ್ಲರೇಷನ್, ಸಿಗ್ನೇಚರ್ ಆಫ್ ದಿ ಅಪ್ಲಿಕೆಂಟ್, ನೀವೇನಿದ್ದೀರಲ್ಲ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಏನಿದ್ರೆ ನೀವು ಮಾಡಿಕೊಡಿ. ಅದಾದಮೇಲೆ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಅಥವಾ ನಿಮ್ಮ ಹೆಡ್ ಮಾಸ್ಟರ್ ಯಾರಿದ್ದಾರೆ, ಇನ್ ಕೇಸ್ ನಿಮ್ಮ ಸ್ಕೂಲ್ ಆಯಿತು ಅಂದರೆ ನೀವು ಅವ್ರದ್ದು ಬೋನಫೈಡ್ ಮಾಡಿಕೊಡ್ಬೇಕಾಗುತ್ತೆ. ಓಕೆ. ಸೊ ಇದು ಅವರು ಫಾರ್ ಆಫೀಸ್ ಯೂಸ್, ಅವ್ರ ಆಫೀಸ್ ಯೂಸಿಗೆ ಇದು ಇಲ್ಲಿ ಏನು ನೀವು ಫಿಲ್ಅಪ್ ಮಾಡಿಬಿಡಿ. ಸೊ ಇದಿಷ್ಟು ಬೇಸಿಕ್ ಮಾಹಿತಿ ಮತ್ತು ಆಫ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಇಲ್ಲಿ ಒಂದಿಷ್ಟು ಡೆಮೋ ಕೊಡೋದಾದರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಈ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಈ ಲಿಂಕ್ ಬಂದು ನಿಮಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಕ್ಕೆ. ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಅಂತ ನೋಡಿ, ಇಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಹೇಳಿದೆ, ಏಪ್ರಿಲ್ ಟು ಜುಲೈವರೆಗೂ ಅವರು ಎವ್ರಿ ಇಯರ್ ಅಪ್ಲಿಕೇಶನನ್ನು ತಗೊಳ್ತಾರೆ. ಇಲ್ಲಿ ಜನರಲ್ ಇನ್ಫಾರ್ಮೇಷನ್ ನೋಡಿ, ನೀವು ಯಾವ ಕ್ಯಾಟಗರಿಲಿ ಬರುತ್ತೀರಾ, ಹೈಸ್ಕೂಲ್ ಕ್ಯಾಟಗರಿನ, ಕಾಲೇಜ್ ಕ್ಯಾಟಗರಿನ, ಪ್ರೊಫೆಷ್ನಲ್ ಕೋರ್ಸ್ ಕ್ಯಾಟಗರಿನ. ಸೊ ಇದನ್ನು ಅಕಾರ್ಡಿಂಗ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ. ರೈಟ್. ನಿಮ್ಮ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಪೋರ್ಟ್ ಸೈಜನ್ನು ಫೋಟೋವನ್ನು 1 MB ಅಥವಾ ಲೆಸ್ ದೆನ್ 1 MB ಇರೋ ಥರ ನೋಡಿಕೊಂಡು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಇಲ್ಲಿ ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಇಂಪಾರ್ಟೆಂಟ್, ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ ಕೇಸ್ ಏನಾದರೂ ಕ್ವೆರೀಸ್ ಇದ್ದರೆ, ಯಾವುದಾದ್ರೂ ಎಕ್ಸ್ಟ್ರಾ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇಮೇಲ್ ID, ಇದೆಲ್ಲ ಮ್ಯಾಂಡೇಟರಿ ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಯಾವುದು ರನ್ನಿಂಗ್ ಇದೆ ಆ ನಂಬರು ಅಥವಾ ಇಮೇಲ್ IDನ ನೀವು ಕೊಡಿ. ಪೋಸ್ಟಲ್ ಅಡ್ರೆಸ್ನ ಸರಿಯಾಗಿ ಹಾಕಿ, ಯಾಕಂದರೆ ಅವ್ರು ನಿಮಗೆ ಪೋಸ್ಟ್ ಕಳಿಸುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಪಿನ್ ಕೋಡ್, ಟೆಲಿಫೋನ್ ನಂಬರ್ ಕೊಡಿ. ಅದಾದಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಅದಾದಮೇಲೆ ನಿಮ್ಮ ಸಿಟಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್. ಓಕೆ. ಇಲ್ಲಿ ಬೆಂಗಳೂರು, ಬಳ್ಳಾರಿ ಅಂತ ಏನಿದೆ, ಸೊ ನೋಡಿ ಬಳ್ಳಾರಿ ಅಂತ ಸೆಲೆಕ್ಟ್ ಮಾಡ್ಬೋದಾ ಇದ್ದೀನಿ ಫಾರ್ ಎಕ್ಸಾಂಪಲ್. ಅದಾದಮೇಲೆ ಇನ್ ಕೇಸ್ ಆ ಸಿಟಿಯಲ್ಲಿ ನಿಮ್ಮದು ಈ ಲಿಸ್ಟಲ್ಲಿ ನಿಮ್ಮ ಸಿಟಿ ಇರಲಿಲ್ಲ ಅಂದರೆ ಇಲ್ಲಿ ಎಕ್ಸ್ಟ್ರಾ ನೀವು ಮ್ಯಾನ್ಯುವಲಿ ಟೈಪ್ ಮಾಡ್ಬೋದು. ಸೆಲೆಕ್ಟ್ ಯುವರ್ ಡಿಸ್ಟ್ರಿಕ್ಟ್, ಅಕಾರ್ಡಿಂಗ್ಲಿ ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿಕೊಡಿ. ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ. SBI ಇದ್ದರೆ SBI, ಬ್ಯಾಂಕ್ ಆಫ್ ಬರೋಡಾ. ರೈಟ್. ಇನ್ ಕೇಸ್ ಇಲ್ಲಿ ಲಿಸ್ಟಲ್ಲಿ ಇರಲಿಲ್ಲ ಅಂತಂದರೆ ಗ್ರಾಮೀಣ ಬ್ಯಾಂಕ್ ಇರ್ತವೆ. ಸೊ ಗ್ರಾಮೀಣ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇತ್ತು ಅಂದರೆ ಅದನ್ನು ಕೂಡ ಆಯ್ಕೆ ಮಾಡಿಕೊಡಿ. ಬ್ಯಾಂಕ್ ಅಡ್ರೆಸ್ನ ಪ್ರಾಪರಾಗಿ ಕೊಡಿ. IFSC ಕೋಡನ್ನು ಕೊಡಿ. ನಿಮ್ಮದು ಅಗ್ರಿಗೇಟ್ ಮಾರ್ಕ್ಸ್ ಕಾರ್ಡ್ ಅಥವಾ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ ಅದರದ್ದು ಪರ್ಸೆಂಟೇಜ್ ಮಾರ್ಕ್ಸ್ ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಸ್ಕೂಲ್ ನೇಮನ್ನು ಹಾಕಿ. ಅಡ್ರೆಸ್ ಆಫ್ ದಿ ಸ್ಕೂಲ್, ಕಾಲೇಜ್, ಇನ್ಸ್ಟಿಟ್ಯೂಷನನ್ನು ನೀವು ಹಾಕಿ. ಇಲ್ಲಿ ಪಾಸ್ ಆಗಿರೋದು ಇದು ಇಲ್ಲಿ ನೋಡಿ, ಬ್ರ್ಯಾಕೆಟಲ್ಲಿ ಪಾಸ್ಟ್ ಅಂತ ಬರುತ್ತೆ. ಮುಂದಿನ ಫೀಲ್ಡ್ಗಳು ಏನಿದಾವೆ, ಕರೆಂಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ಪಾಸ್ಟ್, ಪ್ರೀವಿಯಸ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನೀವು ಕೊಡಬೇಕಾಗುತ್ತೆ. ಆಮೇಲೆ ಎಲ್ಲಿ ಪಾಸ್ ಆಗಿದ್ರಿ, ಏನಾದರೂ ಬೇರೆ ಸ್ಟೇಟಲ್ಲ ಅಥವಾ ಓನ್ ಸ್ಟೇಟಲ್ಲ, ಆ ಸ್ಟೇಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಸಿಟಿನ ಅಕಾರ್ಡಿಂಗ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಇನ್ ಕೇಸ್ ಏನಾದರೂ ಮೇಲೆ ಲಿಸ್ಟಲ್ಲಿ ನಿಮಗೆ ಇರಲಿಲ್ಲ ಅಂತಂದರೆ ಇಲ್ಲಿ ಮ್ಯಾನ್ಯುವಲಿ ಟೈಪ್ ಮಾಡ್ಬೋದು. ಇಲ್ಲಾಂದರೆ ಸ್ಕಿಪ್ ಮಾಡಿ ಇದನ್ನು, ಡಿ ಫೀಲ್ಡನ್ನು. ಪಿನ್ ಕೋಡ್ ಹಾಕಿ. ಜೊತೆಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿದ್ರಿ, ಪ್ರೀವಿಯಸ್ ಎಕ್ಸಾಮಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ತೊಗೊಂಡಿದ್ರಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ಥರ ಸೆಲೆಕ್ಟ್ ಮಾಡಿಕೊಂಡು ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಏನಾದರೂ ನಿಮಗೆ ನೀವು ಓದಿರುವಂಥ ಸಬ್ಜೆಕ್ಟ್
ಈ ಲಿಸ್ಟಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಮ್ಯಾನ್ಯುವಲಿ ನಿಮ್ಗೆ ಆಪ್ಷನ್ ಇದೆ, ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಕನ್ನಡ, ಮರಾಠಿ, ಸಂಸ್ಕೃತ್ ಈ ಥರ. ರೈಟ್. ನೇಮ್ ಆಫ್ ದಿ ಸ್ಕೂಲ್ ಇಲ್ಲಿ ನೋಡಿ, ಪ್ರೆಸೆಂಟ್ಲಿ ಪರ್ಸ್ಯೂವಿಂಗ್ ಅಂದರೆ ಕರೆಂಟ್ ಸ್ಕೂಲ್, ಕಾಲೇಜ್, ಇನ್ಸ್ಟಿಟ್ಯೂಷನ್ ಎಲ್ಲಿ ಸ್ಟಡಿ ಮಾಡ್ತಾ ಇದ್ರಿ ಅದರ ಡೀಟೇಲ್ಸ್ ಇಲ್ಲಿಂದ ಶುರುವಾಗುತ್ತೆ. ಕರೆಂಟ್ ಸ್ಕೂಲ್, ಕಾಲೇಜ್, ಅಡ್ರೆಸ್ ಆಫ್ ದಿ ಸ್ಕೂಲ್. ಹೌದಾ? ಸೊ ಅಕಾರ್ಡಿಂಗ್ಲಿ ಸೇಮ್ ಅದೇ ಥರನೇ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಟಿ ಏನಾದರೂ ಲಿಸ್ಟ್ ಆಗಿಲ್ಲ ಅಂದರೆ ಇಲ್ಲಿ ಮ್ಯಾನ್ಯುವಲಿ ಟೈಪ್ ಮಾಡ್ಕೊಳ್ಳಿ. ಪಿನ್ ಕೋಡ್, ಮೊಬೈಲ್ ನಂಬರ್ ಆಫ್ ದಿ ಸ್ಕೂಲ್ ಅಂದರೆ ನಿಮ್ಮ HMದು ಅಥವಾ ಕ್ಲಾಸ್ ಟೀಚರ್ದು, ಯಾರು ಹೆಡ್ ಆಫ್ ದಿ ಕಾಲೇಜ್ ಇರುತ್ತೆ, ಇನ್ಸ್ಟಿಟ್ಯೂಷನ್ ಇರ್ತಾರೆ. ಇನ್ ಕೇಸ್ ಅವ್ರಿಗೆ ಕಾಲ್ ಬಂತು ಅಂದರೆ, ಕ್ವೆರಿ ಆಯಿತು ಅಂತಂದರೆ, ಏನಾದರೂ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಅಥವಾ ವೆರಿಫೈ ಮಾಡ್ಕೊಳ್ಳೋದಕ್ಕೆ ನೀವು ಆ ಕಾಲೇಜ್ ಸ್ಟೂಡೆಂಟಾ, ಸ್ಕೂಲ್ ಸ್ಟೂಡೆಂಟಾ ಅನ್ನೋದಕ್ಕೆ ಈ ಮೊಬೈಲ್ ನಂಬರನ್ನು ವ್ಯಾಲಿಡ್ ಕೊಡಿ. ಟೆಲಿಫೋನ್ ನಂಬರ್ ಕೊಡಿ ನಿಮ್ಮ ಕಾಲೇಜ್ದು ಅಥವಾ ಸ್ಕೂಲ್ದು. ಯಾವ ಕೋರ್ಸ್ ಮಾಡ್ತಾ ಇದ್ದೀರಿ ಕರೆಕ್ಟಾಗಿ ಎಂಟ್ರಿ ಮಾಡಿ. ಕೋರ್ಸ್ ಡ್ಯೂರೇಷನ್ ಏನು, 3 ಇಯರ್ಸಾ, 1 ಇಯರಾ, 2 ಇಯರಾ ಅದನ್ನೆಲ್ಲ ಮಾಡಿ. ಯಾವ ಸಬ್ಜೆಕ್ಟಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ, ಪ್ರೆಸೆಂಟ್ಲಿ ಪರ್ಸ್ಯೂವಿಂಗ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸ್ ಈ ಥರ. ಸೊ ಯಾವ ಸ್ಟಡಿನ ನೀವು ಮಾಡ್ತಿದ್ದೀರಿ ಅಂದರೆ ಹೈಸ್ಕೂಲಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತೀರಿ, ಕಾಲೇಜಲ್ಲಿ ಒಂದು ಸಿಂಗಲ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತೀರಿ, ಈ ಥರ ಪೋಸ್ಟ್ ಗ್ರ್ಯಾಜುಯೇಷನ್ ಈ ಥರ ಇದ್ದರೆ. ರೈಟ್. ಇನ್ ಕೇಸ್ ಏನಾದರೂ ಈ ಲೀಸ್ಟಲ್ಲಿಲ್ಲ ಅಂತಂದರೆ ನೀವು ಮ್ಯಾನ್ಯುವಲಿ ಟೈಪ್ ಮಾಡ್ಕೋಬೋದು. ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮನ್ನು ಟೈಪ್ ಮಾಡಿ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನು ತೊಗೊಳ್ತೀರಲ್ವಾ, ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋ ಥರ ಇರಲಿ. ಇನ್ ಕೇಸ್ ನಿಮ್ಮ ತಂದೆ ತಾಯಿಗಳು ಏನಾದರೂ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಾ ಇತ್ತು ಅಂತಂದರೆ ಅವ್ರದ್ದು ಪಾನ್ ನಂಬರನ್ನು ನೀವು ಕೊಡಬೇಕಾಗುತ್ತೆ. ಇನ್ ಕೇಸ್ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟು ಸ್ಪೆಷಲ್ ಕೆಟಗರಿ ಹ್ಯಾಂಡಿಕ್ಯಾಪ್ ಇದ್ದರೆ ಅಥವಾ NCC ಇನ್ ಕೇಸ್ ಏನಾದರೂ ಸ್ಪೋರ್ಟ್ಸಲ್ಲಿ ಒಳ್ಳೆ ಏನಾದರೂ ಸಾಧನೆ ಮಾಡಿದರೆ ಅದನ್ನು ಕೂಡ ನೀವು ಇಲ್ಲಿ ಇನ್ಫಾರ್ಮೇಷನ್ನ ಕೊಡ್ಬೋದು. ಸೊ ಇನ್ಕಮ್ ಲಿಮಿಟ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡಿ ಚೆಕ್ ಲಿಸ್ಟ್, ಕಾಪಿ ಆಫ್ ದಿ ಮಾರ್ಕ್ ಶೀಟ್ ಕೊಡಬೇಕಾಗುತ್ತೆ ನೀವು. ಪ್ರೂಫ್ ಆಫ್ ಇನ್ಕಮ್ ಸರ್ಟಿಫಿಕೇಟ್, ಕರ್ನಾಟಕದಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ 1 ವಾರದಲ್ಲಿ ಸಿಗುತ್ತೆ, ಅದನ್ನು ತೆಗೆಸ್ಕೊಳ್ಳಿ ಆ್ಯಂಡ್ ಕೊಡಿ. ಕಾಪಿ ಆಫ್ ಸರ್ಟಿಫಿಕೇಟ್ ಪ್ರೊವೈಡಿಂಗ್ ರಿಸರ್ವೇಷನ್, ಜಾತಿ ಮತ್ತು ಇನ್ಕಮ್ ಅಂತ ನಮ್ಮಲ್ಲಿ ಕೊಡ್ತಿರಲ್ಲ, ಒಂದೇ ಸರ್ಟಿಫಿಕೇಟ್ ಸಾಕಾಗುತ್ತೆ. ಇವ್ರಿಗೆ ಏನು ಬೇಕು ಅಂದರೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ, ಈಗ ನಿಮ್ಮ ಫ್ಯಾಮಿಲಿ ಅಥವಾ ಪೇರೆಂಟ್ಸ್ ಇನ್ಕಮ್ ಎಷ್ಟು, ಜೊತೆಗೆ ಕಾಪಿ ಆಫ್ ಮಾರ್ಕ್ ಶೀಟ್ ಅಂದರೆ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಹೇಗಿದೆ ಪ್ರೀವಿಯಸ್ ಕ್ಲಾಸಲ್ಲಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ. ಇದನ್ನೆಲ್ಲ ಒಂದೇ ಫೈಲ್ ಮಾಡಿ. ಇಟ್ ಶುಡ್ ಬಿ ಲೆಸ್ ದೆನ್ 10 MB ಇರಬೇಕು. ಅದನ್ನು ಇಲ್ಲಿ ಬ್ರೌಸ್ ಅಂತ ಮಾಡಿಕೊಂಡು ಅಪ್ಲೋಡ್ ಮಾಡಿ. ರೈಟ್. ಸೊ ಅದಾದಮೇಲೆ ಇಲ್ಲಿ ಡಿಕ್ಲರೇಷನ್ ಅಂತ ಕೊಡಿ, ಇದು ಚೆಕ್ ಬಾಕ್ಸ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನೀವು ಏನು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀರಲ್ಲ, ಈ ಡೀಟೇಲ್ಸ್ ಆಧಾರದ ಮೇಲೆ ಅವರು ನಿಮ್ಮ ಕ್ಯಾಂಡಿಡೇಚರನ್ನು ವೆರಿಫಿಕೇಷನ್ ಮಾಡ್ತಾರೆ, ಜೊತೆಗೆ ನಿಮ್ಮ ಎಲಿಜಿಬಿಲಿಟಿಯನ್ನು ನಿಮಗೆ ತಿಳಿಸ್ತಾರೆ. ಸೊ ನಿಮ್ಮ ತಿಳಿಸಿ ಆದಮೇಲೆ ನೀವೇನಾದರೂ ಸೆಲೆಕ್ಟ್ ಆಯಿತು ಅಂತಂದರೆ, ಯೂಶ್ವಲಿ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಐ ಆಮ್ ಡ್ಯಾಮ್ ಶ್ಯೂರ್, ಬಿಕಾಸ್ ಆಲ್ರೆಡಿ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಆಗಿರೋದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ರಿಲಯಬಲ್ ಸೋರ್ಸ್, ಜೊತೆಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿರುವಂಥ ಟ್ರಸ್ಟ್ ಇದು. ಸೊ ನಿಮ್ಮಲ್ಲಿ ಯಾರಾದರೂ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇತ್ತು ಅಂತಂದರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇತ್ತು ಅಂತಂದರೆ ಅವ್ರಿಗೆ ತಿಳಿಸಿ ಅಪ್ಲೈ ಮಾಡಿ. ಇದೇನು ಅವಕಾಶ ಇದೆ, ಇದನ್ನು ಒಳ್ಳೆ ಕ್ಯಾಂಡಿಡೇಟ್ಸ್ಗೆ ಸದುಪಯೋಗ ಆಗಲಿ, ಅವ್ರ ಎಜುಕೇಷನ್ ಚೆನ್ನಾಗಾಗಲಿ. ಥ್ಯಾಂಕ್ ಯು.